ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವ ಆತ್ಮನ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವಾಗಿದೆ. ಆ ಪವಿತ್ರಾತ್ಮನು ನಮ್ಮನ್ನ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ತನ್ನ ಪ್ರೀತಿಯಲ್ಲಿ, ತನ್ನ ಬಲದಲ್ಲಿ, ತನ್ನ ಶಿಕ್ಷಣದಲ್ಲಿ ಪರಿಪೂರ್ಣಗೊಳಿಸಿ ನಡೆಸುವವನಾಗಿದ್ದಾನೆ. ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ತರದ ಸಮಸ್ಯೆಗಳಿಗೆ ನಾವು ಸನ್ಮುಖರಾಗುವಾಗ, ಅನೇಕ ಪರೀಕ್ಷೆಗಳಿಗೆ ಒಳಗಾಗುವಾಗ, ಅನೇಕ ಅನಾರೋಗ್ಯಗಳು, ಬಲಹೀನತೆಗಳು ನಮ್ಮನ್ನ ಮುತ್ತುವಾಗ ನಮಗೆ ಯಾರು ಸಹಾಯ ನೀಡುವರು? ಯಾರ ಬಳಿಗೆ ಹೋಗೋಣ? ಯಾರು ನಮ್ಮನ್ನ ಪ್ರೀತಿಸುವರು? ಯಾರು ನಮ್ಮನ್ನ ಬಲಪಡಿಸುವರು? ಯಾರು ನಮಗೆ ತಿಳಿ ಹೇಳುವರು? ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಎಂಬುದಾಗಿ ನಾವು ಚಿಂತಿಸದಂತೆ, ಭಯಪಡದಂತೆ, ದಿಗ್ಭ್ರಮೆಗೊಳ್ಳದಂತೆ ದೇವರು ನಮ್ಮ ಸಹಾಯಕ್ಕಾಗಿ ನೀಡಿರುವಂತ ಪವಿತ್ರಾತ್ಮನನ್ನ ಆತುಕೊಳ್ಳೋಣ. ಆತನಿಂದ ಸಿಗುವಂತ ಆ ಪ್ರೀತಿಯನ್ನ, ಬಲವನ್ನ, ಶಿಕ್ಷಣವನ್ನ ಪಡೆದುಕೊಳ್ಳೋಣ. ಭಯಪಡದಂತೆ ನಾವು ಮುಂದೆ ಹೋಗೋಣ. ಯಾಕಂದರೆ ದೇವರು ನಮಗೆ ಹೇಡಿತನದ ಆತ್ಮನನ್ನ ಕೊಟ್ಟಿಲ್ಲ ಪ್ರಿಯರೇ, ಬಲ, ಪ್ರೀತಿ, ಶಿಕ್ಷಣದ ಆತ್ಮನನ್ನ ಕೊಟ್ಟಿದ್ದಾನೆ. ಈ ರೀತಿ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.